ನಮಸ್ಕಾರ. ಇವತ್ತು ನಮ್ಮ ಕಿಚನ್ನಲ್ಲಿ ಸೂಪರಾದ ಒಂದು ಪೇಡವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಅದಕ್ಕೆ ಏನೇನು ಐಟಮನ್ನು ತೊಗೊಂಡಿದ್ದೀನಿ ಅಂತಂದರೆ, ಮಿಲ್ಕ್ ಮೇಡ್ 1 ಟಿನ್ ಪೂರ್ತಿಯಾಗಿ ಮಿಲ್ಕ್ ಮೇಡನ್ನು ತೊಗೊಂಡಿದ್ದೀನಿ. ಹಾಗೆ ಬಾದಾಮಿಯನ್ನು ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೇಸರಿಯನ್ನು ಹಾಲಿನ ಒಳಗಡೆ ನೆನೆಸಿ ಇಟ್ಕೊಂಡಿದ್ದೀನಿ. ಹಾಗೆ ತುಪ್ಪ ಮತ್ತು ಮಿಲ್ಕ್ ಪೌಡರನ್ನು ತೊಗೊಂಡಿದ್ದೀನಿ. 1 ಟಿನ್ ಮಿಲ್ಕ್ ಮೇಡಿಗೆ ನಮಗೆ 1.5 ಕಪ್ ಮಿಲ್ಕ್ ಪೌಡರ್ ಬೇಕಾಗತ್ತೆ. ಈಗ ಬನ್ನಿ ಮಾಡೋಣ. ಒಂದು ಬಾಣಲಿಯನ್ನು ಒಲೆ ಮೇಲೆ ಇಟ್ಟು ಬಾಣಲಿ ಕಾದ ನಂತರ ಅದಕ್ಕೆ ನಾವು ತುಪ್ಪವನ್ನು ಹಾಕ್ಕೊಬೇಕು. ನಾನಿಲ್ಲೊಂದು 1ರಿಂದ 1.5 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. ಅಷ್ಟೇ, ಜಾಸ್ತಿ ತುಪ್ಪನೂ ಕೂಡ ಬೇಕಾಗೋದಿಲ್ಲ. ಇಷ್ಟಾದ ಮೇಲೆ ಆ ತುಪ್ಪ ಪೂರ್ತಿ ನೀರಾದ ಮೇಲೆ ಅದಕ್ಕೆ ನಾವು ಮಿಲ್ಕ್ ಮೇಡನ್ನು ಹಾಕಬೇಕು. ಪಕ್ಕಾ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಕೇಸರ್ ಪೇಡ, ಅದೇ ರೀತಿಯಾಗಿ ಈ ಪೇಡ ಇರುತ್ತೆ. ಸಖತ್ ಟೇಸ್ಟಾಗಿರುತ್ತೆ. ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಫಿದಾ ಆಗೋದ್ರಲ್ಲಿ ಡೌಟೇ ಇಲ್ಲ. ನಾವು ಈಗ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹೀಗೇ ಫ್ರೈ ಮಾಡ್ಕೊತ ಇರಬೇಕು. ಸ್ವಲ್ಪ ಅದು ಕಾದ ನಂತರ ಅದಕ್ಕೆ ನಾವು ಮಿಲ್ಕ್ ಪೌಡರನ್ನು ಹಾಕ್ಕೊತ ಚೆನ್ನಾಗಿ ತಿರುಗಿಸ್ಕೊಬೇಕು. ಇದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ಚಂದ ಮಾಡಿ ಮಿಲ್ಕ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲೂ ಕೂಡ ಗಂಟು ಆಗಬಾರ್ದು. ಮತ್ತು ನಾವು ಇದಕ್ಕೆ ಸಕ್ಕರೆ ಏನು ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ. ಹೀಗೆ ಚೆನ್ನಾಗಿ ಪೂರ್ತಿಯಾಗಿ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಕೇಸರಿಯನ್ನು ನೆನೆಸಿಟ್ಕೊಂಡ ಹಾಲನ್ನು ಹಾಕಬೇಕು. ತುಂಬ ಹಾಲೇನು ಹಾಕಬೇಕು ಅಂತೇನಿಲ್ಲ. ಕೇಸರಿ ನೆನೆಯೋ ಅಷ್ಟು ನಮಗೆ ಹಾಲು ಸಾಕಾಗತ್ತೆ. ಇದು ಮಾಡ್ತಾ ಇದ್ದ ಹಾಗೆ ಬಾಣಲಿಯನ್ನು ತಳ ಬಿಡ್ತಾ ಬರುತ್ತೆ. ನೀವು ಈಗ ನೋಡ್ಬೋದು. ಇದಕ್ಕಿಂತ ಇನ್ನೊಂದು ಸ್ವಲ್ಪ ನಮಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಆ ಹದದವರೆಗೆ ನಾವು ಮಿಕ್ಸ್ ಮಾಡಬೇಕು. ನೋಡಿ, ಆಲ್ರೆಡಿ ನಮಗೆ ಈಗ ಬಾಣಲಿ ಬಿಟ್ಟಿದೆ. ನಾವು ಇದನ್ನು ಹಲವಾರು ರೀತಿಯಲ್ಲಿ ಬೇಕಾದರೂ ಕೂಡ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಉಂಡೆ ಆಗಿ ಮಾಡ್ತಿದ್ದೀನಿ. ನಾನು ನಿಮಗೆ ಕೇಸರ್ ಪೇಡ ಅಂದೆ. ಕೇಸರ್ ಪೇಡ ಅಂತಂದರೆ ರೌಂಡಾಗಿ ಇರುತ್ತಲ್ಲ, ಅದಕ್ಕಾಗಿ ನಾನಿಲ್ಲಿ ಉಂಡೆಯನ್ನು ಕಟ್ಕೊತಾ ಇದ್ದೀನಿ. ಸಖತ್ ಟೇಸ್ಟಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದು ಸ್ವಲ್ಪ ತಣದ ನಂತರ ಇದನ್ನು ನಾವು ಚಂದ ಮಾಡಿ ಉಂಡೆಯನ್ನು ನಮಗೆ ಎಷ್ಟು ದೊಡ್ಡಕ್ಕೆ ಬೇಕು ಅಂತ ನೋಡಿಕೊಂಡು ಉಂಡೆಯನ್ನು ಕಟ್ಕೊಬೇಕು. ನಾನು ನಾರ್ಮಲ್ಲಾಗಿ ಸ್ಮಾಲ್ ಉಂಡೆ, ನಮಗೆ ನಾರ್ಮಲ್ ಈಗ ನೋಡಿದ್ರಲ್ಲ ಅಷ್ಟು ದೊಡ್ಡಕ್ಕೆ ಕಟ್ಕೊಂಡಿದ್ದೀನಿ. ಆ ನಂತರ ನಾವು ಬಾದಾಮಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹೀಗೆ ಬೇಕ್ರಿಯಲ್ಲೂ ಕೂಡ ಮೇಲ್ಗಡೆ ಜಸ್ಟ್ ಅಂಟಿಸಿರ್ತಾರಲ್ಲ, ಆ ರೀತಿಯಾಗಿ ಅಂಟಿಸ್ಕೊಂಬಿಟ್ರೆ ನಮ್ಮದು ಕೇಸರ್ ಪೇಡ ತಿನ್ನಲಿಕ್ಕೆ ರೆಡಿಯಾಗಿಬಿಡುತ್ತೆ. ಸಖತ್ ಟೇಸ್ಟಾಗಿರೋ ಕೇಸರ್ ಪೇಡ ಮಾಡೋದು ಎಷ್ಟು ಈಸಿ ಅಂತ ಅಂದ್ಕೊಂಡ್ರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಶುಭ ದಿನ.